ನೆಕ್ಸ್ಟ್ ನಿನ್ನೆ ಬೆಳ್ಳಂಬೆಳಗ್ಗೆ ಅನನ್ಯ ಭಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರು ಎಸ್ಐಟಿ ಮುಂದೆ ಹಾಜರಾಗ್ಬಿಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಹಾಜರಾಗ್ತಾರೆ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ. ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸುಜಾತಾ ಭಟ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ನಿನ್ನೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕದ ತಟ್ಟಿದ್ರು ಬೆಳ್ಳಂಬೆಳಗ್ಗೆ 5 ಗಂಟೆ ಸುಮಾರಿಗೆ. ನಿನ್ನೆ ಸ್ವಲ್ಪ ವಿಚಾರಣೆ ಆಗಿದೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಅನನ್ಯ ಭಟ್ ಕೇಸ್ನಲ್ಲಿ ಸುಳ್ಳು ಹೇಳಿದ್ದಾರೆ ಸುಜಾತಾ ಅನ್ನೋ ವಿಚಾರ. ಯಾಕೆಂದ್ರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗಳೇ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮತ್ತೊಂದು ಇಂಟರ್ವ್ಯೂ ಅಲ್ಲಿ ಅದು ಮತ್ತೊಂದೇ ಹೇಳಿಕೆ ಆಗಿರುತ್ತೆ. ಜನಕ್ಕೆ ಅರ್ಥ ಆಗೋಯ್ತು ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಸೊ ಹಾಗಾಗಿ ಇವತ್ತು ಸತ್ಯ ಬಾಯ್ಬಿಡ್ತಾರ ಸುಜಾತಾ ಭಟ್ ಎಸ್ಐಟಿ ಮುಂದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಎಸ್ಐಟಿ ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರ? ಕಾದ್ ನೋಡಬೇಕು. ನಿನ್ನೆ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಎಸ್ಐಟಿ ಕದ ತಟ್ಟಿರ್ತಾರೆ. ಆದರೆ ಅನಾಮಿಕನ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನನ್ನ ತಿಮರೋಡಿಯ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಸ್ಥಳ ಮಹಾಜನ ಮಾಡೋಕ್ಕೆ, ಮೊಬೈಲ್ ಹುಡುಕಕ್ಕೆ ಅಂತ. ಸೊ ತುಂಬ ಹೊತ್ತು ಕಾದಿರ್ತಾರೆ ಸುಜಾತಾ ಭಟ್. ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನದ ತನಕವೂ ಕೂಡ ಕಾದಿರ್ತಾರೆ ಸುಜಾತಾ ಭಟ್. ತದನಂತರ ಪೊಲೀಸರು ಅವರ ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ. 29ಕ್ಕೆ ಬರ್ತೀನಿ, ನಾನು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಪತ್ರವನ್ನು ಬರೆದಿರ್ತಾರೆ ಎಸ್ಐಟಿ ಟೀಮ್ಗೆ. ಲಾಸ್ಟ್ ವೀಕೆ ಅವರು ಹಾಜರಾಗಬೇಕಾಗಿರುತ್ತೆ. ಅನಾರೋಗ್ಯದ ನೆಪ ಒಟ್ಟಿ 29ನೇ ತಾರೀಕು ಹಾಜರಾಗ್ತೀನಿ ಅಂತ ಅಜ್ಜಿ ಹೇಳಿರ್ತಾರೆ. 29 ಡೇಟ್ ಬರೋಕ್ಕೂ ಮುಂಚೆ ಮೋಸ್ಟ್ಲಿ ಅವರು ಬೇಗ ಹುಷಾರಾದರು ಅಂತ ಕಾಣಿಸುತ್ತೆ. ಹಾಗಾಗಿ ಬೆಳ್ಳಂಬೆಳಗ್ಗೆನೆ ವಕೀಲರ ಜೊತೆಗೆ 5 ಗಂಟೆಗೆ ಬಂದಿದ್ದಾರೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ. ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಅದು. 29ನೇ ತಾರೀಕು ಬರ್ತೀನಿ ಅಂತಂದ್ರು. ಏನು ಇವತ್ತು ಬೆಳ್ಳಂಬೆಳಗ್ಗೆ ಅದು 5 ಗಂಟೆಗೆ ಬಂದಿದ್ದಾರಲ್ಲ ಅಂತ ಆಶ್ಚರ್ಯ ಆಯಿತು ಒಂದು ಕ್ಷಣ. ಮಧ್ಯಾಹ್ನದ ತನಕವೂ ಕೂಡ ಯಾವುದೇ ವಿಚಾರಣೆ ಆಗಿರಲಿಲ್ಲ. ಕಾರಣ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಈ ಚಿನ್ನಯ್ಯನ ಜೊತೆಗೆ ಹೋಗಿದ್ರು. ಹಾಗಾಗಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಸುಜಾತಾ ಭಟ್ ನಿನ್ನೆ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿರ್ತಾರೆ. ಮಧ್ಯಾಹ್ನ ತನಕ ಅವ್ರ ವಿಚಾರಣೆ ಆಗಿರೋದಿಲ್ಲ. ಮಧ್ಯಾಹ್ನದ ನಂತರ ಅವರ ವಿಚಾರಣೆ ಆಗುತ್ತೆ. ನೆನೆ ಏನೇನು ಪ್ರಶ್ನೆ ಕೇಳಿದ್ರು, ನೆನೆ ಆದಂಥ ಡೆವಲಪ್ಮೆಂಟು ಏನೇನು, ಜೊತೆಗೆ ಇವತ್ತು ಹಾಜರಾಗ್ತಾರ ಅವರು ಮತ್ತೆ ವಿಚಾರಣೆಗೆ? ಶರತೆ, ಏನು ಧರ್ಮಸ್ಥಳ ಗ್ರಾಮದಲ್ಲಿ ತನ್ನ ಮಗಳು ಅನನ್ಯ ಭಟ್ ಅವರು ನಾಪತ್ತೆಯಾಗಿದ್ದಾರೆ, ಅಂದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮಗಳ ಅಸ್ಥಿ ಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಏಕಾಏಕಿ ಯಾವುದೇ ಒಂದು ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಸ್ವತಃ ಸುಜಾತಾ ಭಟ್ ಅವರೇ ಕೂಡ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದರು. ಆದರೆ ಮಧ್ಯಾಹ್ನದ ತನಕ ಆಕೆಯನ್ನು ವಿಚಾರಣೆಯನ್ನು ಮಾಡಲಿಲ್ಲ. ಬದಲಾಗಿ 12 ಗಂಟೆ ನಂತರ ಆಕೆಯನ್ನು ವಿಚಾರಣೆ ಮಾಡಿರುವಂಥದ್ದು. ಅಂದರೆ ಪ್ರಾಥಮಿಕವಾಗಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕಳಿಸಿರುವಂಥದ್ದು. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಅಂದರೆ ಈಕೆ ಮಾಡಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳಿದೆ, ಅವರ ಪಾಸ್ಪೋರ್ಟ್ ಫೋಟೋ ಆಗಿರ್ಬೋದು, ಅವ್ರ ಹತ್ರ ಕೇವಲ ಒಂದು ಫೋಟೋ ಮಾತ್ರ ಇಟ್ಕೊಂಡಿದ್ರು. ಅಂದರೆ ಈ ಒಂದು ಅನನ್ಯ ಭಟ್ ಅವರ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೇಳಿದಂಥ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಕೂಡ ಕೊಟ್ಟಿರಲಿಲ್ಲ. ಸಾಕಷ್ಟು ಗೊಂದಲದ ಹೇಳಿಕೆಗಳನ್ನು ಕೂಡ ಇವರು ಕೊಟ್ಟಿದ್ರು. ಅಂದರೆ ಒಮ್ಮೆ ಅವರು ನನ್ನ ಮಗಳೇ ಅಲ್ಲ, ಈ ರೀತಿಯಾದಂಥ ಸುಳ್ಳು ಹೇಳೋದಕ್ಕೆ ಒತ್ತಡವನ್ನು ಹಾಕಿದ್ರು. ಹಾಗಾಗಿ ನಾನು ಅದೇ ರೀತಿಯಾಗಿ ಹೇಳಿದ್ದೆ ಅಂತ ಹೇಳಿದರು. ಅದಾದ ಬಳಿಕ ಮತ್ತೆ ಯೂಟರ್ನನ್ನು ಹೊಡೆದು ಅನನ್ಯ ಭಟ್ ಸ್ವತಃ ನನ್ನ ಮಗಳೇ, ನಾನು ಆಕೆಗೆ ಜನ್ಮ ಕೊಟ್ಟಿದ್ದು ಸತ್ಯ, ಆಕೆಯಲ್ಲಿ ಓದ್ತಾ ಇದ್ದಿದ್ದು ನಿಜ, ಆಕೆ ಈಗ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾಹಿತಿಗಳನ್ನು ಕೊಟ್ಟಿದ್ರು. ಸದ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಹಾಗಾಗಿ ಆ ತನಿಖೆಯ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ಕೇಳುವ ಪ್ರಶ್ನೆಗೆ ಈಕೆ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಯಾಕಂದರೆ ದಾಖಲಾತಿಗಳು ಪ್ರಮುಖವಾಗಿ ಇಲ್ಲಿ ನೀಡಬೇಕಾಗುತ್ತೆ. ಅದನ್ನು ನೀಡದೇ ಇದ್ದರೆ ಅವರ ಮೇಲೆ ಯಾರು ಒತ್ತಡವನ್ನು ಹಾಕಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡೋದಕ್ಕೆ ಮುಂದಾಗಿದ್ರು, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಆಗ ಅದಕ್ಕೆ ಸಮರ್ಪಕವಾದ ಉತ್ತರಗಳನ್ನು ಕೂಡ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆಕೆಯ ವಿರುದ್ಧ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆ ಆಗುವ ಸಾಧ್ಯತೆ ಇರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.